ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣ ಅರ್ಜುನರ ಸಂವಾದವನ್ನು ನೋಡ್ತಾ ಇದ್ದೋ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ತಿಳಿಸುವ ನೆಪದಲ್ಲಿ ಗುರು ಸೇವೆಯನ್ನು ಹೇಗೆಲ್ಲ ಮಾಡಬೇಕು, ನಿಜವಾದ ಗುರುಭಕ್ತನು ಗುರು ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದ. ನಿಜವಾದ ಗುರುಭಕ್ತನು ಅಥವಾ ಗುರುಸೇವಕನು ಸಕಲವೂ ತಾನೇ ಆಗಿರಬೇಕು. ಗುರುವಿನ ಸೇವೆಗೆ ಏನೆಲ್ಲ ಇದೆಯೋ ಜಗತ್ತಿನಲ್ಲಿ ಆ ಸೇವಾ ಪರಿಕರಗಳೆಲ್ಲವೂ ತಾನೇ ಆಗಿರಬೇಕು ಅಂತ ಭಾವಿಸ್ತಾನೆ. ಎಲ್ಲ ಸೇವೆಯನ್ನು ತಾನೇ ಮಾಡಬೇಕು ಅಂತ ಇರ್ತಾನೆ. ಅಷ್ಟೇ ಅಲ್ಲ, ಸ್ವಾರ್ಥಪರನಾಗಿ, ಅಂದರೆ ಗುರುವಿನ ಸಂಪೂರ್ಣ ಕೃಪಾ ಕಟಾಕ್ಷ ನನ್ನ ಮೇಲೆಯೇ ಬೀಳಬೇಕು ಎಲ್ಲವೂ ಅನ್ನುವಷ್ಟು ಆತನು ಉತ್ಕಟಾಕಾಂಕ್ಷೆಯಿಂದ ಸೇವೆಯನ್ನು ಮಾಡ್ತಾನೆ ಅನ್ನುವುದನ್ನು ಇಲ್ಲಿ ತಿಳಿಸ್ತಾ ಇದ್ರು. ಮತ್ತು ನಾನೇ ಛತ್ರಚಾಮರವಾಗಿ ನಿತ್ಯವು ನೇಮದಿಂದ ಅವುಗಳನ್ನು ಬೀಸುತ್ತಾ ನಡೆಯುವೆನು. ಆ ಛತ್ರಚಾಮರಗಳಾಗಿ ಗುರುವಿಗೆ ಗಾಳಿಯನ್ನು ಬೀಸುವುದಕ್ಕೆ ಚಾಮರವನ್ನು ಬೀಸ್ತಾರಲ್ಲ, ಅದಾಗಿ ಛತ್ರಿಯಾಗಿ ಎಲ್ಲವೂ ತಾನೇ ಆಗಿರಬೇಕು. ಅವರ ಗಮನದಲ್ಲಿ ಹಳ್ಳ ತಿಟ್ಟುಗಳನ್ನು ಹೇಳುವ ಜೋಪುದಾರನೂ ತಾನೇ ಆಗುವೆನು. ಅವರು ಕೈಯಲ್ಲಿ ಹಿಡಿದಿರುವ ಊರುಗೋಲಾಗುವೆನು ಮತ್ತು ಅವರ ಮುಂದೆ ದೀವಟಿಗೆಯೂ ಸಹ ನಾನೇ ಆಗುವೆನು. ಗುರುವರನ ಸನ್ಮುಖದಲ್ಲಿ ಪರಮ ಭೃತ್ಯನಾಗಿ ತೀರ್ಥದ ಗಿಂಡಿಯನ್ನು ಹಿಡಿದು ಕೊಡುವೆನು. ಗುರುವರನು ಬಾಯಿ ತೆರೆದು ಮುಕ್ಕಳಿಸುವಾಗ ಬರುವ ನೀರು ನಾನೇ ಆಗಿ ಉಗುಳುವ ಪೀಕದಾನಿಯೂ ಸಹ ನಾನೇ ಆಗುವೆನು. ಗುರುವರನಿಗೆ ತಿಲಾಂಜನ ಅಭ್ಯಂಜನ ಸ್ನಾನವನ್ನು ಮಾಡಿಸ್ತಾರಲ್ಲ, ಮಾಡಿಸಿ ನಂತರ ಆಸನ, ಅಲಂಕಾರ, ವಸ್ತ್ರ, ಚಂದನಾದಿ ಉಪಚಾರ ವಸ್ತುಗಳು ನಾನೇ ಆಗಿ ಉಪಚರಿಸುವೆನು. ಮತ್ತು ನಾನೇ ಅಡಿಗೆಯವನಾಗಿ ಪಕ್ವಾನ್ನವನ್ನು ತಯಾರಿಸಿ ಮಹಾನೈವೇದ್ಯವನ್ನು ಸದ್ಗುರುವಿಗೆ ಅರ್ಪಿಸಿ ನನ್ನ ಹೃತ್ಪೂರ್ವಕವಾದ ಆರತಿ ಮಾಡುವೆನು. ಗುರುವಿಗೆ ಊಟ ಮಾಡಿಸಿ ಅವರ ಸಮೀಪದಲ್ಲಿ ಕುಳಿತು ನಾನೂ ಊಟ ಮಾಡುವೆನು. ಅನಂತರ ನಾನು ಗುರುವಿಗೆ ತಾಂಬೂಲವನ್ನು ಕೊಟ್ಟು ತಿನ್ನಿಸಿ ಅವರು ಉಗಿಯುವ ಎಂಜಲ ಪಾತ್ರೆಯೂ ಸಹ ನಾನೇ ಆಗಿ ಅದನ್ನು ತೆಗೆಯುವೆನು. ಎಷ್ಟೆಲ್ಲ ವಿಧದಲ್ಲಿ ಗುರುವಿನ ಸೇವೆಯನ್ನು ಶಿಷ್ಯನು ಭಾವಿಸಿಕೊಳ್ತಾನೆ ಅಂದರೆ ಇದು ನಿಜವಾದ ಸದ್ಭಕ್ತರಲ್ಲಿ ಮಾತ್ರ ಇದು ಸಾಧ್ಯ. ಈ ಉದಾಹರಣೆಗೆ ನಾವೊಂದು ಜೀವಂತ ನಿದರ್ಶನದ ಕತೆ ಕೇಳಿದ್ದು. ಸಂತ ಶಿಶುನಾಳ ಶರೀಫರ ಚಲನಚಿತ್ರಗಳಲ್ಲಿ, ಕಥೆಗಳಲ್ಲೆಲ್ಲ ಕೇಳಿದ್ದು. ಗುರು ಗೋವಿಂದ ಭಟ್ಟರು ಹಾಸಿಗೆಯನ್ನು ಹಿಡಿದು ಇನ್ನೇನು ದೇಹಾವಸಾನ ಕಾಲದಲ್ಲಿ ಅವರು ಇರ್ತಾರೆ. ಅವರಿಗೆ ಕಫದ ಸಂಬಂಧಿ ಕಾಯಿಲೆ ಜಾಸ್ತಿಯಾಗಿದ್ದು ಕೆಮ್ಮಿ ಅವರು ಅತಿಯಾದ ಕಫವನ್ನು ಒಂದು ಬಟ್ಟಲಿನಲ್ಲಿ ಉಗಿದಿರ್ತಾರೆ. ಇತರೆ ಶಿಷ್ಯರುಗಳನ್ನ ಹೇಳಿ ಇದನ್ನು ಚೆಲ್ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಅವ್ರು ಯಾರು ಅದನ್ನು ಮುಟ್ಟೋದಕ್ಕೂ ಕೂಡ ಅಸಹ್ಯ ಪಟ್ಕೊಳ್ತಾರೆ. ಆದರೆ ಶರೀಫರನ್ನು ಗಳಿಗೆಯಲ್ಲಿ ಓಡಿ ಬಂದಂಥ ಶರೀಫರಿಗೆ ತಗೋ ಇದನ್ನು ಯಾರು ತುಳಿದೇ ಇರೋ ಜಾಗಕ್ಕೆ ಚೆಲ್ಲು ಅಂತ ಗುರು ಆಜ್ಞೆ ಮಾಡ್ತಾರೆ. ಸಾಮಾನ್ಯವಾಗಿ ಕಫ ಅಂದರೆ ಎಲ್ಲಿ ಬೇಕಾದ್ರೂ ಅದು ಹೊರಗಡೆ ಬಿಸಾಕ್ಬೋದಿತ್ತು. ಆದರೆ ಗುರು ಆಜ್ಞೆ ಏನು ಮಾಡ್ತಾ ಇದ್ದಾನೆ, ಯಾರೂ ತುಳಿದೇ ಇರೋ ಜಾಗದಲ್ಲಿ ಚೆಲ್ಲು ಅಂತ ಹೇಳ್ತಾ ಇದ್ದಾರೆ ಆ ಕಫವನ್ನು. ಅಂದಮೇಲೆ ಗುರುವಿನ ಮಾತಿನಲ್ಲಿ ಏನೋ ಇದೆ ಮರ್ಮ ಅಂತ ಶಿಷ್ಯ ನಿಜ ಭಕ್ತನಿಗೆ ಮಾತ್ರ ಅರ್ಥ ಆಗುತ್ತೆ. ಯಾರೂ ತುಳಿದೇ ಇರೋ ಜಾಗ ಅಂದರೆ ಈ ಕಫದ ಮಹತ್ವ ತುಂಬ ದೊಡ್ಡದು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಯಾರೂ ತುಳಿದೇ ಇರೋ ಜಾಗ ಅಂದರೆ ನನ್ನ ಶರೀರವೇ ಅಂತೇಳಿ ಅವರು ಆ ಕಫವನ್ನು ಕುಡಿದು ಬಿಡ್ತಾರೆ. ಆದರೆ ನಿಜವಾಗಿಯೂ ತನ್ನಲ್ಲಿದ್ದಂಥ ಜ್ಞಾನವನ್ನು ಕಫದ ರೂಪದಲ್ಲಿ ಅವರು ಹೊರ ಹಾಕಿರ್ತಾರೆ ಗುರು. ಯಾರಿಗೆ ನಿಜ ಭಕ್ತನಾದ ನಿಜ ಗುರು ಸೇವಕನಿಗೆ ಸಲ್ಲಬೇಕು ಅವ್ರಿಗೆ ಅದು ಸಲ್ತದೆ. ಆಗ ಅವರು ಜ್ಞಾನವನ್ನು ಗಳಿಸಿಕೊಳ್ತಾರೆ ಅನ್ನೋದನ್ನು ನಾವು ಕಥೆಯ ಮೂಲಕ ಚಲನಚಿತ್ರದಲ್ಲೆಲ್ಲ ಕೇಳಿದ್ದು. ಅಂದರೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ನಿಜವಾದ ಗುರು ಸೇವಕನಾದವನು, ಗುರುಭಕ್ತನಾದವನು ಗುರು ಮಲಗಿರ್ತಾರೆ, ಅವರನ್ನು ಎಬ್ಬಿಸಿ ಸ್ನಾನದ ಕೋಣೆಗೆ ಕರ್ಕೊಂಡೋಗಿ ನೀರನ್ನು ಹದ ಮಾಡಿ ಅವರಿಗೆ ಯಾವುದೇ ರೀತಿಯಲ್ಲಿ ಕಿಂಚಿತ್ತೂ ನೋವಾಗದಂತೆ ಅವರ ಶರೀರವನ್ನು ಮೃದುವಾಗಿ ಹದಗೊಳಿಸಿ ಸ್ನಾನ ಮಾಡಿಸಿ ಅವ್ರಿಗೆ ಮೈಯೆಲ್ಲ ಒರೆಸಿ ಬಟ್ಟೆಯನ್ನು ತೊಡಿಸಿ ಅವ್ರನ್ನ ಕರ್ಕೊಬಂದು ಕೂರಿಸಿ ಅವ್ರಿಗೆ ವಿಭೂತಿ ಹಚ್ಚಿ ವಿಭೂತಿ ಧಾರಣೆಯನ್ನು ಮಾಡಿ ಆನಂತರ ಅವ್ರಿಗೆ ಕುಡಿಲಿಕ್ಕೋ ತಿನ್ನಲಿಕ್ಕೆ ಹಣ್ಣು ಹಂಪಲುಗಳನ್ನ ಊಟವನ್ನು ಕೊಟ್ಟು ಮತ್ತು ಅವರ ಬಾಯೆಲ್ಲ ಒರೆಸಿ ಕೈ ಕಾಲುಗಳನ್ನೆಲ್ಲ ಶುದ್ಧ ಮಾಡಿ ಅವ್ರು ಧ್ಯಾನ ಮಾಡ್ತೀನಿ ಅಂದರೆ ಕೂತ್ಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟು, ಅಥವಾ ಮಲಗ್ತೀನಿ ಅಂದರೆ ಅವ್ರನ್ನ ಮಲಗಿಸಿ ಗಾಳಿ ಬೀಸಿ ಈ ರೀತಿಯೆಲ್ಲ ಸೇವೆಯನ್ನು ಮಾಡಬೇಕಾಗತ್ತೆ. ಗುರು ಇಲ್ಲವಲ್ಲ, ಗುರು ದೇಹ ತ್ಯಾಗ ಮಾಡಿದ್ದಾರೆ ಅಥವಾ ಗುರು ಎಲ್ಲೋ ದೂರದಲ್ಲಿದ್ದಾರೆ ಅಂದರೆ
ಅದೆಲ್ಲವನ್ನು ಮಾಡ್ತಾ ಇದ್ದೀನಿ ಅಂತ ಮಾನಸ ಪೂಜೆಯಲ್ಲಿ ಮಾಡಿದ್ದೆ ಆದರೆ ಆಗೇನಾಗುತ್ತೆ, ದಿನಗಳ ಕಳೆದಂತೆ ನಮ್ಮ ಮನಸ್ಸು ಗುರು ಸೇವೆಯಲ್ಲಿ ತಲ್ಲೀನವಾಗಿಬಿಡ್ತದೆ. ಕಲ್ಪನೆಯಲ್ಲಿ, ಭಾವನೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಪೂಜೆ ಬಂದು ನಿಜವಾಗಿಯೂ ಅದು ಜರುಗುವುದಕ್ಕೆ ಆರಂಭ ಆಗುತ್ತೆ. ಅದನ್ನು ಯಾಕಂದರೆ ಯಾವುದೇ ಆದರೂ ಕೂಡ ಸಂಕಲ್ಪ ಮಾಡಿಕೊಂಡಾಗ ಸಂಕಲ್ಪಮಯವಾಗಿರ್ತದೆ. ಅದೇ ಸಂಕಲ್ಪವು ದೃಢವಾದರೆ ನಿಜವಾಗುತ್ತದೆ. ಈ ಜಗತ್ತು ಕೂಡ ಹಾಗೆ. ಈಗ ಯಾವುದೋ ಒಂದು ಸಿಹಿ ಪದಾರ್ಥವೋ ಅಥವಾ ಯಾವುದೋ ಒಂದು ಊಟದ ಪದಾರ್ಥವನ್ನು ನಾವು ಸಂಕಲ್ಪ ಮಾಡ್ಕೊಳ್ತೀವಿ. ಸಂಕಲ್ಪದಲ್ಲಿಯೇ ತಿಂದು ಉಂಡು ಮುಗಿಸ್ತೀವಿ. ಆಗ ಆ ಜಗತ್ತೆಲ್ಲವೂ ನಿರ್ಮಾಣ ಆಗುತ್ತೆ. ಅದರ ರುಚಿಯನ್ನು ಕೂಡ ಸಂಕಲ್ಪದಲ್ಲೇ ಅನುಭವಿಸ್ತೀವಿ. ಇದರಂತೆ ಮಾನಸ ಪೂಜೆ ಅಲ್ವಾ, ಪೂಜೆಯನ್ನು ಮಾಡಿ ಮುಗಿಸ್ತೋ. ಈಗ ಇದೇ ಸಂಕಲ್ಪ ದೃಢವಾಗಿ ನಾವೇನು ಮಾಡ್ತೀವಿ, ಜಗತ್ತು ಅಂತಕ್ಕಂಥದ್ದು ಈಗ ನಿಜವಾಗಿ ತೋರ್ತಾ ಇದೆ. ಸಂಕಲ್ಪಮಯವಾದ ಜಗತ್ತು ಸಂಕಲ್ಪವನ್ನು ನಿರಂತರ ಮಾಡ್ಕೊಂಡು ಬಂದು ಈಗ ನಿಜವಾದಂತೆ ತೋರ್ತಾ ಇದೆ. ಗುರು ಪೂಜೆಯೂ ಅಷ್ಟೇ, ನಿರಂತರವಾಗಿ ಸಂಕಲ್ಪ ಪೂಜೆಯನ್ನು, ಮಾನಸ ಪೂಜೆಯನ್ನು ಮಾಡ್ತಾ ಏನಾಗುತ್ತದು ನಿಜವಾಗಿಯೂ ಕೂಡ ನಡೀತಾ ಇರುವಂತೆ ಅದು ಈಗೇನು ಜಾಗೃತ ಪ್ರಪಂಚದಲ್ಲಿ ನಾವು ವ್ಯವಹಾರವನ್ನು ಮಾಡ್ತಾ ಇದ್ದೀವಲ್ಲ ಸಾಕಾರ ರೂಪಿನಲ್ಲಿ, ಸಂಕಲ್ಪಮಯವಾದ ಆ ಗುರು ಪೂಜೆಯು ಕೂಡ ಇದೇ ರೀತಿಯಲ್ಲಿ ಅವಸ್ಥೆಯನ್ನು ಪಡೆದುಕೊಳ್ತದೆ. ಯಾವಾಗ ಸಂಕಲ್ಪವನ್ನು ಬಿಡ್ತೀವಿ ಆಗ ಆ ಪೂಜೆ ಹೇಗೆ ನಿಂತು ಹೋಗುತ್ತೋ ಈ ಜಗದ್ ವ್ಯವಹಾರವೂ ಕೂಡ ಅದೇ ರೀತಿಯಲ್ಲಿ ನಿಂತು ಹೋಗುತ್ತೆ ಅನ್ನೋದಕ್ಕೆ ಆ ಸತ್ಯವನ್ನು ನಮಗೆ ತಿಳಿಸ್ಕೊಡ್ಲಿಕ್ಕಾಗಿ ಗುರು ಏನೆಲ್ಲ, ಜ್ಞಾನಿಯಾದವರು ನಮಗೆ ಏನೆಲ್ಲ ಸರಕುಗಳನ್ನ ಒದಗಿಸ್ಕೊಡ್ತಾರೆ ಅಂದರೆ ನಾವು ಎಚ್ಚರಿಕೆಯಿಂದ ಗಮನಿಸಬೇಕು. ಮಾನಸ ಪೂಜೆಯ ಅಗತ್ಯತೆ ಏನಕ್ಕಿದೆ ಅಂದರೆ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ. ಜಗತ್ತು ಸಂಕಲ್ಪಮಯವಾದದ್ದು. ಸಂಕಲ್ಪವನ್ನು ಮಾಡ್ತಾ ಜಗತ್ತು ಹೇಗೆ ನಿಜವಾಗಿ ಮಾರ್ಪಾಡಾಗುತ್ತೆ, ಮತ್ತೆ ಆ ನಿಜ ಜಗತ್ತನ್ನು ನಿಜವಾಗಿ ಬದಲಾಗಿರ್ತಕ್ಕಂಥ ಈ ಸಂಕಲ್ಪಮಯವಾದ ಜಗತ್ತನ್ನು ಇಲ್ಲವಾಗಿಸುವುದು ಹೇಗೆ? ಹಂಗಾದರೆ ನಿಜವಾದ ಸ್ಥಿತಿ ಯಾವುದು, ನಿಜವಾದ ಅವಸ್ಥೆ ಯಾವುದು ಅನ್ನುವುದನ್ನೆಲ್ಲ ತೋರಿಸ್ಕೊಡೋದಕ್ಕೆ ಈ ಮಾನಸ ಪೂಜೆ, ಜಗದ್ ವ್ಯವಹಾರ ಎಲ್ಲವನ್ನು ತೋರಿಸ್ಕೊಡೋದಕ್ಕೆ ಒಂದೊಂದು ವ್ಯವಸ್ಥೆಯನ್ನು ಇಟ್ಟಿರ್ತಾರೆ. ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಗುರು ಸೇವೆ ಮಾಡುವುದರ ಮೂಲಕ ನಾವು ಜ್ಞಾನವನ್ನು ಗಳಿಸಬಹುದು. ಯಾವ ಆ ಬಟಾಬಯಲ ಪಾರಮಾರ್ಥ ಜ್ಞಾನ ಏನಿದೆಯಲ್ಲ ಆ ತುದಿಯನ್ನು ನಾವು ತಲುಪಬಹುದು ಅನ್ನೋ ವಿಚಾರವನ್ನು ನಮಗೆ ಸೂಕ್ಷ್ಮದಲ್ಲಿ ಜ್ಞಾನಿಗಳು ತಿಳಿಸ್ಕೊಡ್ತಾರೆ. ಇದೇ ವಿಚಾರವನ್ನು ಕೃಷ್ಣ ಪರಮಾತ್ಮನಲ್ಲಿ ಅರ್ಜುನನಿಗೆ ತಿಳಿಸ್ತಾ ಇದ್ದ. ಗುರುವಿಗೆ ಹಾಸಿಗೆ ಹಾಕಿ ಮಲಗಿಸಿ ಅವರ ಪಾದಗಳನ್ನು ಒತ್ತುವೆನು. ಪುನಃ ನಾನೇ ಸಿಂಹಾಸನವಾಗಿ ಅದರ ಮೇಲೆ ಗುರುವನ್ನು ಕುಳ್ಳಿರಿಸಿ ಗುರು ಸೇವೆಯಲ್ಲಿ ಪರಾಕಾಷ್ಠತೆಯನ್ನು ಪಡೆಯುವೆನು. ಈ ರೀತಿ ಗುರುವರನ ಸೇವೆಯು ನಿರಂತರವೂ ದೊರೆಯುವಂತೆ ಅನುಗ್ರಹಿಸಿರೆಂದು ಭಕ್ತರನ್ನು ಪ್ರಾರ್ಥಿಸುವೆನು. ಈ ರೀತಿಯಲ್ಲಿ ಸದ್ಭಕ್ತನಾಗಿ ನಾನು ಮೆರೀಬೇಕು, ಗುರುಕೃಪೆ ನನಗೇ ಸಿಕ್ಕಬೇಕು. ಈ ರೀತಿಯಲ್ಲಿ ನನಗಾಗಬೇಕಾದ್ರೆ ಭಕ್ತರಾದ ನೀವೆಲ್ಲರೂ ನನಗೆ ಆಶೀರ್ವದಿಸಿ ಅಂತ ಭಕ್ತರಲ್ಲಿ ಆತನು ಕೇಳಿಕೊಳ್ತಾನೆ. ಈ ರೀತಿ ಗುರುವರನ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವ ಚಮತ್ಕಾರಪೂರ್ಣವಾದ ಮಾತುಗಳು ಸಹ ನಾನೇ ಆಗುವೆನು. ಗುರುವಿಗೆ ಆನಂದ ಆಗಬೇಕಾದ್ರೆ ಹಿತವಾದ ಚಮತ್ಕಾರವಾದ ಮಾತುಗಳನ್ನ ಆಡಿ ಅದು ಕೂಡ ನಾನೇ ಆಗಬೇಕು ಅಂತಾನೆ. ಶ್ರವಣ ಮಾಡುವಾಗ ಗುರುವರನ ವಾಣಿಯಿಂದ ಬರುವ ಶಬ್ದ ಸಮೂಹವೂ ನಾನೇ ಆಗುವೆನು. ಗುರುವು ಸ್ಪರ್ಶಿಸುವ ಸ್ಥಳವೆಲ್ಲವೂ ಸಹ ನಾನೇ ಆಗುವೆನು. ಗುರುದೇವರು ಸ್ನೇಹ ದೃಷ್ಟಿಯಲ್ಲಿ ಕಾಣುವ ರೂಪಗಳೆಲ್ಲವೂ ನಾನೇ ಆಗುವೆನು. ಅವರ ನಾಲಿಗೆಗೆ ರುಚಿಕರವಾದ ತೋರುವ ವಸ್ತುಗಳೆಲ್ಲವೂ ನಾನೇ ಆಗುವೆನು. ಮತ್ತು ಅವರು ಮೂಗಿನಲ್ಲಿ ಮೂಸುವ ಪರಿಮಳ ವಸ್ತುವು ಸಹ ನಾನೇ ಆಗುವೆನು. ಈ ಪ್ರಕಾರ ಶಿಷ್ಯನು ಗುರುಸೇವೆಗಾಗಿ ಉಪಯೋಗಿಸುವ ದೃಶ್ಯ ವಸ್ತುಗಳೆಲ್ಲವೂ ತಾನೇ ಆಗಿ ವಿಧದಿಂದಲೂ ತನ್ನ ಶರೀರ ಇರುವವರೆಗೂ ಗುರುಸೇವೆಯಲ್ಲಿಯೇ ತನ್ಮಯನಾಗಿರುವನು. ಹೀಗೆ ಆತನು ದೇಹದಲ್ಲಿ ಜೀವನಿರುವ ಪರ್ಯಂತರವೂ ಗುರುಸೇವೆಯೇ ದೊರೆಯಲೆಂದು ಸದಾ ಚಿಂತಿಸುವನು. ಈ ಪ್ರಕಾರ ಜ್ಞಾನದೇವರು ಶ್ರೋತೃಗಳಿಗೆ ಮೋಕ್ಷ ಸಾಧನವಾದ ಗುರುಸೇವೆಯನ್ನು, ಗುರುಭಕ್ತಿಯನ್ನು ವಿವರಿಸಿದರು. ಗುರುಸೇವೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಜ್ಞಾನದೇವರು ಶ್ರೋತೃಗಳಿಗೆ ಹೇಳ್ತಾ ಇದ್ರು. ಸಾಮಾನ್ಯವಾಗಿ ಜ್ಞಾನೇಶ್ವರಿ ಗೀತಾಮೃತದಲ್ಲಿ ಅಥವಾ ಜ್ಞಾನೇಶ್ವರಿ ಮಹಾರಾಜರು ಗುರುಭಕ್ತಿಯನ್ನು, ಗುರುಸೇವೆಯನ್ನು ಹೇಳಿರುವಂಥ ಇಷ್ಟೊಂದು ವಿಷಾದವಾಗಿ, ಇಷ್ಟೊಂದು ವಿಸ್ತಾರವಾಗಿ ಸಾಮಾನ್ಯ ಎಲ್ಲೂ ಹೇಳಿರಲಿಕ್ಕಿಲ್ಲ. ಆದ್ದರಿಂದ ನಾವು ಎಲ್ಲೇ ಕೆಲವೊಂದು ಪಾಯಿಂಟ್ಸ್ ಅಂತಾರಲ್ಲ, ಕೆಲವೊಂದು ಉದಾಹರಣೆಗಳನ್ನ ನಾವು ಬಿಟ್ಟಿರ್ತೀವಿ.
ಇದನ್ನು ಕೇಳಿಸ್ಕೊಂಡಾಗ ನಮಗೆ ಗುರು ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಮನದಟ್ಟಾಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.